ಇನ್ನು ನರೇಂದ್ರ ಮೋದಿ ಮೂರನೇ ಬಾರಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇರೋ ಹಿನ್ನೆಲೆಯಲ್ಲಿ ಎನ್ಡಿಎ ನಾಯಕರುಗಳಲ್ಲಿ ಮಾತ್ರ ಸಂತಸ ಮಾಡಿಲ್ಲ, ಅದೊಂದು ಗ್ರಾಮದಲ್ಲೂ ಕೂಡ ಹಬ್ಬದ ವಾತಾವರಣ ಮೇಳೈಸಿದೆಯಂತೆ. ಯಾವ ಗ್ರಾಮ ಅದು ನೋಡ್ತಾ ಹೋಗೋಣ. ಹೀಗೆ ಲಾಡು ತಯಾರಿಸ್ತಾ ಇರುವಂತಹ ಗ್ರಾಮಸ್ಥರು, ಲಾಡು ಪ್ಯಾಕ್ ಮಾಡ್ತಾ ಮೋದಿ ಪರ ಘೋಷಣೆ ಕೂಗ್ತಾ ಇರುವಂತಹ ಕಾರ್ಯಕರ್ತರು, ಇಡೀ ಗ್ರಾಮದ ತುಂಬಾ ಹಬ್ಬದ ವಾತಾವರಣ. ದಾವಣಗೆರೆ ತಾಲೂಕಿನ ಹಳೆ ಭಾತಿ ಗ್ರಾಮದಲ್ಲಿ ಮೋದಿ ಪಟ್ಟಾಭಿಷೇಕಕ್ಕೆ ಹಬ್ಬದಂತೆ ಆಚರಿಸೋದಕ್ಕೆ ಸಜ್ಜು ಮಾಡಲಾಗ್ತಾ ಇದೆ. ಇವತ್ತು ಸಂಜೆ ನರೇಂದ್ರ ಮೋದಿ ಮೂರನೇ ಬಾರಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾ ಇದ್ದು ಇಡೀ ವಿಶ್ವವೇ ಅದನ್ನ ಎದುರು ನೋಡ್ತಾ ಇದೆ. ದಾವಣಗೆರೆಯ ಹಳೆ ಭಾತಿ ಗ್ರಾಮಸ್ಥರು ಸೇರ್ಕೊಂಡು 300 ಕೆಜಿ ಲಾಡನ್ನ ತಯಾರಿಸ್ತಾ ಇದ್ದು ಗ್ರಾಮದ ಪ್ರತಿಯೊಂದು ಮನೆಗೂ ಕೂಡ 1 ಕೆಜಿ ಲಾಡನ್ನ ವಿತರಿಸೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಇಡೀ ಗ್ರಾಮದ ಜನರು, ಯುವಕರು ಸೇರಿ ಲಾಡು ಮಾಡ್ತಾ ಇರೋದ್ರ ಜೊತೆಗೆ ಪ್ಯಾಕ್ ಮಾಡಿ ಮನೆ ಮನೆಗಳಿಗೆ ಹಂಚೋದಿಕ್ಕೆ ಸಿದ್ಧತೆ ನಡೆಸುತ್ತಾರೆ. ದೇಶದಲ್ಲಿ ಪ್ರಧಾನಮಂತ್ರಿಯವರು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗೋ ಸಂದರ್ಭದಲ್ಲಿ ಉತ್ಸಾಹದಿಂದ ಇದ್ದು ಪ್ರತಿಯೊಬ್ಬರು ಸಿಹಿ ತಿಂದು ಬಾಯನ್ನು ಸಿಹಿ ಮಾಡಿಕೊಂಡು ದೇಶದಲ್ಲಿರ್ತಕ್ಕಂಥ ಕೆಟ್ಟ ವಿಚಾರನ ಮಾತಾಡಲಿಲ್ದಂಗೆ ಸಿಹಿ ಥರ ಮಾತಾಡಿ ದೇಶದ ಅಭಿವೃದ್ಧಿಗೆ ಎಲ್ಲರೂ ಸಹಕಾರ ಮಾಡಬೇಕು ಅನ್ನೋ ಒಂದು ದೃಷ್ಟಿಗೋಸ್ಕರ ನಾವಿವತ್ತು ಇಡೀ ಊರಿಗೆ ಪ್ರತಿ ಮನೆಗೂ ಆ ಪಕ್ಷ ಈ ಪಕ್ಷ ಆ ಓಟ್ ಈ ಓಟ್ ಅಂತಲ್ಲ, ಪ್ರತಿ ಮನೆಯವರಿಗೂ ಸ್ವೀಟ್ ಕೊಟ್ಟು ಗ್ರಾಮಗಳನ್ನ ಸೌಹಾರ್ದ ರೀತಿಯಲ್ಲಿ ಇರಬೇಕು ಅನ್ನೋ ಒಂದು ದೃಷ್ಟಿಗೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದೀವಿ. ಇನ್ನು ಹಳೆ ಬಾತಿ ಗ್ರಾಮವು ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರದ ಕೊನೆಯ ಗ್ರಾಮ. ದಾವಣಗೆರೆ ಉಸ್ತುವಾರಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಸ್ಪರ್ಧಿಸುವಂತಹ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಈ ಬಾರಿ ಬಿಜೆಪಿಗೆ 24,000 ಲೀಡ್ ನೀಡಿದ್ದು, ಅದರಲ್ಲೂ ಹಳೆ ಬಾತಿ ಗ್ರಾಮದಲ್ಲಿ 250 ಮತಗಳು ಬಿಜೆಪಿಗೆ ಲೀಡ್ ಕೊಟ್ಟಿತ್ತು. ಬಿಜೆಪಿ ಅಭ್ಯರ್ಥಿ ಗೆಲ್ಲದಿದ್ರೂ ಕೂಡ ಮೋದಿ ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇರುವುದು ಗ್ರಾಮಸ್ಥರಿಗೆ ಖುಷಿ ಕೊಟ್ಟಿದೆ. ಕೇಂದ್ರದಲ್ಲಿ ಎನ್ಡಿಎ ಸರ್ಕಾರ ಅಧಿಕಾರಕ್ಕೆ ಬಂದಿರುವಂತಹ ನೆಲೆಯಲ್ಲಿ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಇವತ್ತು ಸಂಜೆ 6 ಗಂಟೆಗೆ ಸ್ವೀಕಾರ ಮಾಡಲಿದ್ದಾರೆ. ನಾವು ದೃಶ್ಯಗಳು ನೋಡಬಹುದಾಗಿದೆ. ಇದಕ್ಕೆ ದೇಶಾದ್ಯಂತ ಒಂದು ಸಂಭ್ರಮದ ವಾತಾವರಣ ಕೂಡ ಬಿಜೆಪಿ ಕಾರ್ಯಕರ್ತರಾಗಿರುವಂತೆ ಜನರಲ್ಲಿ ಮೂಡಿರುವಂಥದ್ದು. ಅದರಲ್ಲೂ ದಾವಣಗೆರೆಯ ಹಳೆ ಬಾತಿ ಗ್ರಾಮದಲ್ಲಿ ಒಂದು ಹಬ್ಬದ ವಾತಾವರಣ ಕೂಡ ಸೃಷ್ಟಿಯಾಗ್ತಿರುವಂಥದ್ದು. ಸಿಹಿಯನ್ನು ಹಂಚಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡುವಂತಹ ಸಂದರ್ಭವನ್ನು ಸೆಲೆಬ್ರೇಷನ್ ಮಾಡುವಂತಹ ಕೆಲಸವನ್ನು ಕೂಡ ಇಲ್ಲಿನ ಗ್ರಾಮಸ್ಥರು ಕೂಡ ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಈ ಗ್ರಾಮದಲ್ಲಿ ಒಂದು 300ಕ್ಕೂ ಹೆಚ್ಚು ಮನೆಗಳಿದ್ದಾವೆ. ಒಂದು 300 kg ಅಷ್ಟು ಒಂದು ಲಾಡನ್ನು ಪ್ಯಾಕೆಟ್ ಮಾಡಿ ಪ್ರತಿ ಮನೆಗೂ 1 kg ಅಂತೆ ವಿತರಣೆ ಮಾಡುವಂತಹ ಕೆಲಸವನ್ನು ಕೂಡ ಇಲ್ಲಿನ ಕಾರ್ಯಕರ್ತರು ಮಾಡೋದಕ್ಕೆ ಎಲ್ಲ ರೀತಿಯಂತಹ ಸಿದ್ಧತೆ ಕೂಡ ಮಾಡ್ಕೊಂಡಿರುವಂಥದ್ದು. ಪ್ರಮುಖವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂಜೆ 6 ಗಂಟೆಗೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಆ ಸಂದರ್ಭದಲ್ಲಿ ಪ್ರತಿಯೊಂದು ಮನೆಗೂ ಕೂಡ ಸಿಹಿಯನ್ನು ಹಂಚಿ ಪ್ರಮಾಣ ವಚನ ಹಬ್ಬವನ್ನು ಒಂದು ಅದ್ಭುತವಾಗಿ ವಿಜೃಂಭಣೆಯಿಂದ ಸಂಭ್ರಮಾಚರಣೆಯನ್ನು ಕೂಡ ಮಾಡುವಂತಹ ಕೆಲಸವನ್ನು ಕೂಡ ಇಲ್ಲಿನ ಕಾರ್ಯಕರ್ತರು ಮಾಡ್ತಾ ಇರುವಂಥದ್ದು. ಇಡೀ ಗ್ರಾಮದಲ್ಲಿ ಹಳೆ ಬಾತಿ ಗ್ರಾಮದಲ್ಲಿ ಹಬ್ಬದ ವಾತಾವರಣ ಸೃಷ್ಟಿ ಮಾಡೋದಕ್ಕೆ ಎಲ್ಲಾ ರೀತಿಯಂತಹ ಸಿದ್ಧತೆ ಕೂಡ ನಡೆಸ್ತಾ ಇರುವಂಥದ್ದು. ಒಟ್ನಲ್ಲಿ ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇರೋದನ್ನ ನೋಡೋದಿಕ್ಕೆ ಇಡೀ ದೇಶವೇ ಎದುರು ನೋಡ್ತಾ ಇತ್ತು. ಇದಕ್ಕೆ ಹಳೆ ಬಾತಿ ಗ್ರಾಮವೂ ಕೂಡ ಹೊರತಾಗಿಲ್ಲ. ಇಲ್ಲಿ ನಮ್ಮ ಸಂಭ್ರಮ ಮನೆ ಮಾಡಿದೆ. ಪುನೀತ್ ಆಪ್ತಿ, ಪಬ್ಲಿಕ್ ಟಿವಿ, ದಾವಣಗೆರೆ.